ಈ ಹಸ್ತಮೈಥುನ ಅಥವಾ ಸಂಭೋಗ ಕ್ರಿಯೆ ಮಾಡಿರಲಿಲ್ಲ ಅಂದಾಗ ಆ ವೀರ್ಯ ಯಾವುದಾದ್ರೂ ಒಂದು ರೀತಿಯಲ್ಲಿ ವೀರ್ಯ ಹೊರಗೆ ಬಂದೇ ಬರಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಥವಾ ವೀರ್ಯನ ನಾವು ಸ್ಖಲನ ಆಗದೆ ತಡೆದ್ರೆ ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ, ಒಂದು ಬ್ರಹ್ಮಚರ್ಯ ಪಾಲನೆ ಆಗುತ್ತೆ. ಈ ಥರದ್ದೆಲ್ಲ ಬಹಳಷ್ಟು ಹುಡುಗಿಯರಿನಲ್ಲಿ ಮುಟ್ಟು ಹೇಗೆ ಪ್ರಾರಂಭ ಆಗುತ್ತೋ, ಋತುಚಕ್ರ ಪ್ರಾರಂಭ ಆದಂಗೆ ಹುಡುಗ ಅವನು ದೊಡ್ಡವನಾಗಿದ್ದಾನೆ ಅಥವಾ ಮೆಚುರಿಟಿ ತಲುಪಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದು ಇದು ಸ್ವಪ್ನ ಸ್ಖಲನ ಅನ್ನೋದು ಒಂದು ಸೂಚನೆ. ನಿದ್ದೆನಲ್ಲಿ ಅದು ರಾತ್ರಿ ಹೊತ್ತು ಮಲಗಿದ್ದಾಗ ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಒದ್ದೆ ಆಗೋ ಥರ ಆಗೋದು ಅಥವಾ ಒಳ ಉಡುಪು ಒದ್ದೆ ಆಗೋದು, ಈ ರೀತಿ ಕಾಣಿಸ್ಕೊಂಡಾಗ ಹುಡುಗರಿಗೆ ಬಹಳಷ್ಟು ಭಯ ಹತ್ಕೊಳ್ಳುತ್ತೆ. ಹುಡುಗಿಯರಿಗಾದರೆ ಋತುಚಕ್ರ ಪ್ರಾರಂಭ, ದೇಹದ ಬೆಳವಣಿಗೆ ಬಗ್ಗೆ ತಾಯಿ ಒಂದು ಸ್ವಲ್ಪ ಅವಳಿಗೇನಾದರೂ ಒಂದು ತಿಳುವಳಿಕೆ ಕೊಡ್ಬೋದು. ಆದರೆ ಹುಡುಗರಿಗೆ ಬಹಳಷ್ಟು ಸಮಯದಲ್ಲಿ ತಂದೆಯಾದವನಾಗಲಿ ಬೇರೆ ಇತರರೇ ಆಗಲಿ ಅವ್ರಿಗೆ ಅದ್ರ ಬಗ್ಗೆ ಏನೂ ತಿಳುವಳಿಕೆ ಕೊಟ್ಟಿರಲ್ಲ. ಹಾಗಾಗಿ ಎಷ್ಟೋ ಹುಡುಗರು ನನ್ನಲ್ಲಿ ಬಂದು ನನಗೆ ನನ್ನ ವೀರ್ಯನೆಲ್ಲ ನನಗೆ ನನ್ನ ಫ್ರೆಂಡ್ಸ್ ಹೇಳಿದರು, ವೀರ್ಯ ನಾಶ ಆಗಿಬಿಟ್ರೆ ಮುಂದೆ ನೀವು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಮಕ್ಕಳಾಗೋಕ್ಕಾಗಲ್ಲ, ಅದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಎಷ್ಟು ಆತಂಕ ಪಟ್ಕೊಂಡು ಅವರು ವೈದ್ಯರ ಹತ್ರ ಬರ್ತಾರೆ ಅಂದರೆ, ಎಷ್ಟೋ ಸಲ ಹುಡುಗರು ಇದೆಲ್ಲ ಪ್ರಾರಂಭವಾದಾಗ ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ತುಂಬ ಬುದ್ಧಿವಂತ ಹುಡುಗರು ಕೂಡ ತುಂಬ ಆತಂಕಕ್ಕೆ ಒಳಪಟ್ಟು ಪರೀಕ್ಷೆಗಳೇ ಸರಿ ಮಾಡದೆ, ಸರಿಯಾಗಿ ಮಾರ್ಕ್ಸ್ಗಳು ತಗೊಳ್ಳದೆ, ಅಥವಾ ಮುಂದೆ ಪರೀಕ್ಷೆನ ಮುಂದೂಡಿಕೊಂಡು ಅದನ್ನು ಫೇಲಾಗಿ ಈ ಥರದನ್ನೆಲ್ಲ ಆಗಿರೋದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಸ್ವಪ್ನ ಸ್ಖಲನ ಅನ್ನೋದು ಬಹಳ ಒಂದು ದೇಹದ ಸಹಜ ಕ್ರಿಯೆ. ಆ ದೇಹದಲ್ಲಿ ದಿನನಿತ್ಯ ಒಂದು ಸಲ ಪ್ರಾರಂಭ ಆದಾಗ ವೀರ್ಯ ದಿನನಿತ್ಯ ಉತ್ಪತ್ತಿ ಆಗ್ತಾನೇ ಇರುತ್ತೆ. ಈ ರೀತಿ ಉತ್ಪತ್ತಿ ಆಗಿದ್ದ ವೀರ್ಯ ದೇಹದಲ್ಲೇ ಒಳಗಡೆ ಯಾವುದೂ ಒಂದು ಟ್ಯಾಂಕ್ ಇಲ್ಲ ತುಂಬಿಟ್ಕೊಳ್ಳೋದಕ್ಕೆ. ಅದು ಉತ್ಪತ್ತಿಯಾಗಿದ್ದ ಹಳೆ ವೀರ್ಯ ಎಲ್ಲ ಹೊರಗೆ ಬರಲೇಬೇಕು, ಹೊಸ ವೀರ್ಯ ಮತ್ತೆ ಉತ್ಪತ್ತಿ ಆಗಲೇಬೇಕು. ಈ ರೀತಿ ಇದ್ದಾಗ ಅದನ್ನು ಹೊಸ ವೀರ್ಯ ಉತ್ಪತ್ತಿ ಆಗ್ತಾ ಇದ್ದಾಗ ಹಳೆ ವೀರ್ಯ ಹೊರಗಡೆ ಬರೋದು ಒಂದು ಸಹಜ ಮಾರ್ಗ ಅಂದರೆ ಸ್ವಪ್ನ ಸ್ಖಲನ, ನಿದ್ದೆನಲ್ಲಿ ಸ್ಖಲನ ಆಗೋದು. ಅದಿಲ್ಲ ಅಂದರೆ ಹಸ್ತಮೈಥುನ ಸಮಯದಲ್ಲಿ ವೀರ್ಯ ಸ್ಖಲನ ಆಗ್ಬೋದು. ಅದೂ ಇಲ್ಲ ಅಂದಾಗ ಮದುವೆ ಆದರೆ ಅಥವಾ ಸಂಗಾತಿ ಇದ್ದಾಗ ಸಂಭೋಗ ಕ್ರಿಯೆ ನಡೆಸಿದಾಗ ಅದನ್ನು ವೀರ್ಯ ಸ್ಖಲನ ಆಗುತ್ತೆ. ಹಾಗಾಗಿ ಈ ಹಸ್ತಮೈಥುನ ಅಥವಾ ಸಂಭೋಗ ಕ್ರಿಯೆ ಮಾಡಿರಲಿಲ್ಲ ಅಂದಾಗ ಆ ವೀರ್ಯ ಸ್ವಪ್ನ ಸ್ಖಲನದ ಮೂಲಕ ಅದು ಹೊರಗೆ ಬರುತ್ತೆ. ಆದ್ದರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ವೀರ್ಯ ಹೊರಗೆ ಬಂದೇ ಬರುತ್ತೆ, ಅದನ್ನು ತಡೆದಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಥವಾ ವೀರ್ಯನ ನಾವು ಸ್ಖಲನ ಆಗದೆ ತಡೆದ್ರೆ ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ, ಒಂದು ಬ್ರಹ್ಮಚರ್ಯ ಪಾಲನೆ ಆಗುತ್ತೆ. ಈ ಥರದ್ದೆಲ್ಲ ಬಹಳಷ್ಟು ತಪ್ಪು ತಿಳುವಳಿಕೆಗಳಿದೆ. ಆದ್ದರಿಂದ ಇದಕ್ಕೆ ಭಯಪಡೋ ಅಗತ್ಯನೂ ಇಲ್ಲ. ದೇಹದಲ್ಲಿ ನಡೆಯೋ ಒಂದು ಸಹಜ ಪ್ರಕ್ರಿಯೆ ಅದು. ಆದ್ದರಿಂದ ಅದಕ್ಕೆ ಆತಂಕ ಪಟ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ. ಯಾವುದೇ ಒಂದು ಚಿಕ್ಕ ಹುಡುಗರು ಅವರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರೋ ಸಮಯದಲ್ಲಿ ದೇಹದ ಬೆಳವಣಿಗೆಗಳಾಗ್ತಾ ಇರೋ ಸಮಯದಲ್ಲಿ ಹುಡುಗರಿಗೂ ಕೂಡ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟಾಗ ಅವರಲ್ಲಾಗುವಂಥ ಆತಂಕಗಳು, ಭಯ, ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡೋದಕ್ಕೆ ಸಾಧ್ಯವಾಗುತ್ತೆ.